ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ರೇಖಾ. ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಬಂದು ನಾಗರ ಪಂಚಮಿ ಬಗ್ಗೆನೇ. ಒಂದೊಂದು ಪ್ರದೇಶದಲ್ಲೂ ಒಂದೊಂದು ರೀತಿ ಆಚರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಜೋರಾಗಿ ಈ ಹಬ್ಬನ ಆಚರಿಸ್ತಾರೆ. ಈ ಹಬ್ಬ ಬಂದು ಒಬ್ಬೊಬ್ರು ಹುತ್ತಕ್ಕೆ ಹಾಲಾಕ್ತಾರೆ, ಮತ್ತೆ ನಾಗರ ಕಲ್ಲದ ಹಾಲಾಕ್ತಾರೆ, ಮತ್ತೆ ಮನೇಲೇ ಇರೋ ನಾಗರ ವಿಗ್ರಹಕ್ಕೆ ಹಾಲಾಕ್ತಾರೆ, ಮತ್ತೆ ಸುಬ್ರಹ್ಮಣ್ಯನ ವಿಗ್ರಹಕ್ಕೂ ಹಾಲಾಕಿ ಆಚರಿಸ್ತಾರೆ. ಪ್ರತಿಯೊಬ್ಬರೂ ಆಚರಿಸ್ತಾರೆ. ಬೆಳಗ್ಗೆಯಿಂದ ಉಪವಾಸ ಮಾಡ್ತಾರೆ. ಯಾರ್ಯಾರು ಆಚರಿಸ್ಬೇಕು ಮೇಲಾಗಿ ಅಂದರೆ, ಯಾರಿಗೆ ಸರ್ಪದೋಷ ಇರುತ್ತೋ, ರಾಹು ಕೇತು ಕಾಟ ಯಾರಿಗಿರುತ್ತೋ, ಅವ್ರ ಜಾತಕದಲ್ಲಿ ರಾಹು ಕೇತು ಕಾಟ ಇರುತ್ತೆ. ಸೊ ಅಂಥವ್ರು ತಪ್ಪದಿರೇ ಈ ನಾಗಪೂಜೆ ಅನ್ನೋದು ಮಾಡಲೇಬೇಕಾಗುತ್ತೆ. ಕಾಳ ಸರ್ಪ ದೋಷ ಇರೋರು, ಮತ್ತೆ ಮಕ್ಕಳು ಆಗದೆ ಇರೋ ಅಂಥವ್ರು, ಮತ್ತೆ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಇರೋ ಅಂಥವ್ರು, ಮತ್ತೆ ಮದುವೆ ಆಗದೇ ಇರೋ ಅಂಥವ್ರು, ಮತ್ತೆ ಯಾರಿಗೆ ಹಣಕಾಸಿನ ತೊಂದರೆ ಇರುತ್ತೋ ಅಂಥವ್ರು ಖಂಡಿತ ಈ ನಾಗಪೂಜೆ ಅನ್ನೋದು ಮಾಡಬೇಕಾಗುತ್ತೆ. ಯಾಕೆ ಹಣಕಾಸಿನ ತೊಂದರೆಗೆ ಅಧಿಪತಿ ಸುಬ್ರಹ್ಮಣ್ಯ ಆಗಿರೋದ್ರಿಂದ ನಾಗಪೂಜೆ ಅನ್ನೋದು ಮಾಡಬೇಕಾಗುತ್ತೆ. ನಾಗರ ಪಂಚಮಿ ದಿನ ಶಿವನಿಗೆ ರುದ್ರಾಭಿಷೇಕ ಕೂಡ ಮಾಡಿಸ್ತಾರೆ. ವಿಶೇಷ ಪೂಜೆ ಮಾಡಿಸ್ತಾರೆ ಅವತ್ತಿನ ದಿನ. ನಾಗರ ಪಂಚಮಿ ದಿನ ಸ್ವಲ್ಪ ಕಡೆ ಗರುಡ ಪಂಚಮಿ ಅಂತ ಕೂಡ ಕರೀತಾರೆ. ನಾಗರ ಪಂಚಮಿ ದಿನ ನಾಗರ ದೇವತೆಗಳು ಅಷ್ಟೇ ಅಲ್ಲದಿರ ಗರುಡನಿಗೆ ಕೂಡ ಸ್ವಲ್ಪ ಕಡೆ ಪೂಜೆ ಮಾಡೋ ಪದ್ಧತಿ ಕೂಡ ಇದೆ. ರೀತಿ ನೈವೇದ್ಯ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ನೈವೇದ್ಯಗಳನ್ನು ಮಾಡ್ತಾರೆ. ನಾಗನಿಗೆ ಎಳ್ಳುಂಡೆ, ತಂಬಿಟುಂಡೆ ಮತ್ತು ಗೋಧಿ ಪಾಯಸದಿಂದ ನೈವೇದ್ಯ ಮಾಡ್ತಾರೆ. ಮಲೆನಾಡು ಕಡೆ ಅವರು ಒಂದು ರೀತಿಯಾದ ನೈವೇದ್ಯ ಮಾಡ್ತಾರೆ. ಅಲ್ಲಿ ಅರಿಶಿಣದ ಕಡುಬು ವಿಶೇಷವಾಗಿ ಮಾಡ್ತಾರೆ. ಯಾಕೆಂದರೆ ಅರಿಶಿಣದ ಎಲೆಗಳಲ್ಲಿ ಸರ್ಪಗಳು ಓಡಾಡುತ್ತೆ ಅನ್ನೋದ್ರಿಂದ ಅರಿಶಿಣದಲ್ಲಿ ಮಾಡಿರುವಂಥ ಕಡುಬು ಅಲ್ಲಿ ವಿಶೇಷವಾಗಿ ನೈವೇದ್ಯವಾಗಿ ಇಡುತ್ತಾರೆ. ಇನ್ನು ನಾವು ಕಥೆ ರೂಪದಲ್ಲಿ ಹೋಗೋಣ. ಅದು ನಾಗರ ಪಂಚಮಿ ಅಂದರೆ ಗರುಡ ಪಂಚಮಿ ಅನ್ನೋದು ಯಾತಕ್ಕೋಸ್ಕರ ಹೆಸರು ಬಂತು ಅನ್ನೋದು, ಮತ್ತು ಆವತ್ತಿನಿಂದನೇ ನಾಗನ ಪೂಜೆ ಅನ್ನೋದು ಸ್ಟಾರ್ಟ್ ಆಗಿರೋದು. ಸರಿ, ಬನ್ನಿ ಕತೆ ನೋಡ್ಕೊಂಬರೋಣ. ಶ್ರೀಕೃಷ್ಣನು ಯಮುನಾ ನದಿ ತೀರದಲ್ಲಿ ಆಟವಾಡುವಾಗ ಚೆಂಡು ದಂಡೆಯ ಬಳಿ ಇರುವ ಒಂದು ಮರದ ಕೆಳಗೆ ಸಿಕ್ಕಿ ಹಾಕೊಳ್ಳುತ್ತದೆ. ಆಗ ಶ್ರೀಕೃಷ್ಣನು ಆ ಚೆಂಡನ್ನು ತೆಗೆಯಲು ಹೋದಾಗ ಯಮುನಾ ನದಿಗೆ ಬಿದ್ದು ಹೋಗುತ್ತಾನೆ. ಆಗ ಆ ನದಿಯ ಆಳದಲ್ಲಿದ್ದ ಕಾಳಿಯ ಎಂಬ ಹಾವು ಶ್ರೀಕೃಷ್ಣನ ಮೇಲೆ ದಾಳಿ ಮಾಡುತ್ತದೆ. ಆಗ ಶ್ರೀಕೃಷ್ಣನು ಆ ಕಾಳಿಯ ಎಂಬ ಹಾವಿನ ವಿರುದ್ಧ ಹೋರಾಡುತ್ತಾನೆ. ಆಗ ಆ ಕಾಳಿಯ ಎಂಬ ಹಾವಿಗೆ ಶ್ರೀಕೃಷ್ಣನು ಒಬ್ಬ ಸಾಮಾನ್ಯ ಬಾಲಕನಲ್ಲ ಎಂದು ತಿಳಿದು ನನ್ನನ್ನು ಕೊಲ್ಲಬೇಡ ಎಂದು ಕೇಳಿಕೊಳ್ಳುತ್ತದೆ. ಆಗ ಶ್ರೀಕೃಷ್ಣನು ಕಾಳಿಯ ಎಂಬ ಸರ್ಪವನ್ನು ನೀನು ಜನರಿಗೆ ತೊಂದರೆ ಕೊಡಬಾರದೆಂದು ಹೇಳಿ ಅದನ್ನು ಬಿಟ್ಟು ಬಿಡುತ್ತಾನೆ. ಈ ದಿನವೇ ನಾಗರ ಪಂಚಮಿ ಎಂದು ಕರೆಯುತ್ತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ಲಕ್ಷ್ಮಣನು ಆದಿಶೇಷನಾಗಿ ಹುಟ್ಟಿದ್ದಾನೆ ಎಂಬ ಪುರಾಣಗಳು ಹೇಳುತ್ತದೆ. ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸಹೋದರನಾಗಿ ಬಲರಾಮನಾಗಿ ಆದಿಶೇಷನು ಹುಟ್ಟಿದ್ದಾರೆ ಎಂದು ಕರೆಯುತ್ತಾರೆ. ನಾಗರ ಪಂಚಮಿ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ 5ನೇ ದಿನ ಅಂದರೆ ಪಂಚಮಿ ಎಂದು ಆಚರಿಸುತ್ತಾರೆ. ನಾಗರ ಪಂಚಮಿ ಅಂದರೆ ಒಡ ಹುಟ್ಟಿದವರ ಹಬ್ಬ ಮತ್ತು ಹೆಣ್ಣು ಮಕ್ಕಳ ಹಬ್ಬ. ಅಣ್ಣ ತಂಗಿ, ಅಕ್ಕ ತಂಗಿಯರಿಗೆ ಆಯಸ್ಸು ಹಾಗೂ ಸಂಪತ್ತನ್ನು ಕರುಣಿಸಲಿ ಅಂತ ಈ ನಾಗರ ಪಂಚಮಿಯನ್ನು ಆಚರಿಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಜೋಕಾಲಿ ಹಬ್ಬವೆಂದು ಕರೆಯುತ್ತಾರೆ. ಬಹಳಷ್ಟು ಜನ ನಾಗರ ಪಂಚಮಿ ಮಹತ್ವವನ್ನು ತಿಳಿಯದೆ ಅದನ್ನು ಆಚರಿಸುತ್ತಾರೆ. ಈ ನಾಗದೇವತೆಯ ಪೂಜೆ ಹಾಗೂ ಆಚರಣೆ ಮತ್ತು ನೈವೇದ್ಯಗಳ ಹಿಂದೆ ಕೆಲವೊಂದು ಪೌರಾಣಿಕ ಕಥೆಗಳು ಮತ್ತು ಸತ್ಯಾಂಶಗಳು ಇದೆ. ಇಡೀ ನಾಡಿನಾದ್ಯಂತ ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸುತ್ತಾರೆ. ಅಂದರೆ ನಾಗದೇವತೆಗಳನ್ನು ಅಂದರೆ ಹಾವುಗಳನ್ನು ಪೂಜಿಸಲಾಗುತ್ತದೆ. ಕಾಳಸರ್ಪದೋಷವಿರುವವರು, ರಾಹುಕೇತು ಕಾಟವಿರುವವರು ಈ ಪೂಜೆಯನ್ನು ಮಾಡುತ್ತಾರೆ. ಕಾಳಸರ್ಪದೋಷವಿರುವವರು ನಾಗರ ಪಂಚಮಿಯಂದು ನಾಗನಿಗೆ ವಿಶೇಷ ಪೂಜೆ ಮಾಡಬೇಕು. ಈ ದಿನ ನಾಗನ ಪೂಜೆ ಜೊತೆಗೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ನೋಡಿ, ಇವತ್ತಿನ ದಿನ ಬೆಳಗ್ಗೆ ಅವ್ರ ಅಣ್ಣನಿಗೆ ಶಾಸ್ತ್ರ ಮಾಡಬೇಕಲ್ವ ಇವತ್ತು.
ಮಾಡ್ತಾ ಇದ್ದಾರೆ. ಇದೇ ರೀತಿ ಬೆನ್ನಿಗೆ ಹಾಲು ಹಾಲು 3 ಸತಿ ಹಾಲು ಅದ್ದಿ ಬೆನ್ನಿಗೆ ಹಾಕ್ತಾ ಇದ್ದಾರೆ. ಹುತ್ತದ ಮಣ್ಣು ಬೇಕಾಗುತ್ತೆ, ಹುತ್ತದ ಮಣ್ಣು ಇಡಬೇಕು. ಈ ರೀತಿ ಆರತಿ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಅವ್ರ ಅಣ್ಣನಿಗೆ ತಾಂಬೂಲ ಅಂದರೆ ಎಲೆ ಅಡಿಕೆ ದಕ್ಷಿಣೆ ಇಟ್ಟು ಹಣ್ಣು ಕೊಟ್ಟು ತಾಂಬೂಲ ಕೊಡ್ತಾ ಇದ್ದಾಳೆ. ಅವನು ಚಿಕ್ಕವಳಾಗಿರೋದ್ರಿಂದ ಆಶೀರ್ವಾದ ಮಾಡ್ತಾ ಇದ್ದಾನೆ. ಈ ರೀತಿ ನಾವು ಮನೇಲಿ ಆಚರಿಸ್ತೀವಿ. ನೋಡಿದ್ರಲ್ಲ ನಾಗಪಂಚಮಿ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯಿತು, ಅದಕ್ಕೆ ಗರುಡ ಪಂಚಮಿ ಅಂತ ಯಾಕೆ ಹೆಸರು ಬಂತು ಅನ್ನೋದು ಗೊತ್ತಾಯ್ತಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.